ಮೋದಿಜಿ ನಮಸ್ತೆ. ಯುದ್ಧ ಎಲ್ಲಿ LPG, ಎಲ್ಲಿ ಕಮರ್ಷಿಯಲ್ ಸಿಲಿಂಡ್ರ್, ಎಲ್ಲಿ ಡೊಮೆಸ್ಟಿಕ್ ಸಿಲಿಂಡ್ರ್. ಇಲ್ಲಿ ನೋಡಿ, ದಿನನಿತ್ಯ ಕಷ್ಟಪಟ್ಟು ದುಡಿಯುವಂಥ ಸಣ್ಣ ಸಣ್ಣ ಪುಟ್ಟ ಹೋಟ್ಲ್ನವರು ಯಾವ ಥರ ಕಷ್ಟಪಟ್ಟು ಇಲ್ಲಿ ಕಟ್ಟಿಗೆ ಒಲೆಯನ್ನು ಮಾಡಿಕೊಂಡು ತಮ್ಮ ಬದುಕನ್ನು ಸಾಗಿಸ್ತಿದ್ದಾರೆ. ಇರಾನ್ ಜೊತೆಗೆ ಒಂದು ಉತ್ತಮ ಸಂಬಂಧ ನೀವು ಇಟ್ಕೊಂಡಿದ್ದರೆ ಇಂಥ ಸ್ಥಿತಿ ನಮ್ಮ ಭಾರತಕ್ಕೆ ಬರ್ತಿರಲಿಲ್ಲ. ಭಾರತ ಮತ್ತು ಇರಾನಿನ ಸಂಬಂಧ ಭಾಳ ಹಳೆಯದು. ಇಂಥ ಒಂದು ಅವಕಾಶವನ್ನು ನೀವು ಅಮೇರಿಕ ಜೊತೆಗೆ ಡೊನಾಲ್ಡ್ ಟ್ರಂಪ್ರವರ ಸ್ನೇಹವನ್ನು, ಅದಾನಿ ಅಂಬಾನಿಯವರ ಒಟ್ಟು ವ್ಯವಹಾರವನ್ನು ಉಳಿಸ್ಲಿಕ್ಕಾಗಿ ಮಾಡಿದ ಪ್ರಯತ್ನಕ್ಕಾಗಿ ಭಾರತದ ಒಟ್ಟಾರೆ ಜನರು ಇವತ್ತು ಒದ್ದಾಡ್ತಿದ್ದಾರೆ. ಒಂದು ಹೋಟ್ಲ್ ಅಂದರೆ ಕೇವಲ ಹೋಟ್ಲು ಸಾಹುಕಾರರಲ್ಲ, ಅಲ್ಲಿ ಅಡುಗೆ ಮಾಡುವವರು, ಸಪ್ಲೈ ಮಾಡುವವರು, ಆಮೇಲೆ ಕಡಿಮೆ ದರಕ್ಕೆ ಊಟ ಸಿಗುತ್ತದೆ ಎಂದು ಬರುವವರು, ಇವರೆಲ್ಲರೂ ಇರುತ್ತಾರೆ. ಇದ್ರ ಬಗ್ಗೆ ದಯಮಾಡಿ ಸ್ವಲ್ಪ ಯೋಚಿಸಿ ಮೋದಿಯವರೇ. ಯಾಕೆ ಇಂಥ ಒಂದು ತಪ್ಪುಗಳು ಮಾಡಿದಿರಿ? ಪ್ರಮೋದ್ ಜಲಸಂಧಿಯಿಂದ ಇವತ್ತು ನಮಗೆ ಬರಬೇಕಾದದ್ದು ಬರದೆ ಸುಮಾರು 22 ಹಡಗುಗಳು ಅಲ್ಲೇ ಲಾಕ್ ಆಗಿದೆ. ಇಂಥ ಸ್ಥಿತಿಯನ್ನು ಯಾಕೆ ತಂದುಕೊಟ್ರಿ ನೀವು? ನಿಮ್ಮನ್ನು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ. ಆದರೂ ಕೂಡ ನೀವು ಭಾರತದ ನಿಜವಾದಂಥ ಸ್ನೇಹಿತರು ಯಾರು ಎನ್ನುವುದನ್ನು ಅರ್ಥ ಮಾಡಿಕೊಂಡಿಲ್ಲ. ಆದರೆ ಮೊನ್ನೆಯಷ್ಟೇ ಇರಾನಿನ ವಿದೇಶಾಂಗ ಸಚಿವರು ಒಂದು ಮಾತಾಡಿದರು. ನಾವು ಈ ಒಂದು ಹಡಗನ್ನು ಬಿಡ್ತಿರೋದು ಕಾರಣ ಏನಪ್ಪ ಅಂದರೆ, ಭಾರತ ಸರ್ಕಾರ ನಮಗೆ ಬೆಂಬಲ ಮಾಡಿಲ್ಲ ನಮ್ಮ ಮೇಲೆ ಯುದ್ಧ ಮಾಡಿದಾಗ. ಆದರೆ ಭಾರತದ ಕೋಟ್ಯಾಂತರ ಜನ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಅವರು ಹಸುವಿನಿಂದ ಸಾಯಬಾರ್ದು ಅನ್ನುವ ಕಾರಣಕ್ಕಾಗಿ ಹಡಗುಗಳನ್ನು ಬಿಟ್ಟುಕೊಟ್ಟಿದ್ದೀವಿ ಅಂತ. ಇಂಥ ತಪ್ಪನ್ನು ಇನ್ನು ಮುಂದೆ ಮಾಡಬೇಡ್ರಿ ಅಂತ ವಿನಂತಿ ಮಾಡ್ತೇನೆ.